ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನವರಾತ್ರಿ 7ನೇ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಇಂದು ನಾವು ಆರಾಧಿಸಬೇಕಾದ ದೇವಿ ಕಾಲರಾತ್ರಿ. ಕಾಲರಾತ್ರಿ ದೇವಿ ಅಂದರೆ ಶಕ್ತಿಯ ತೀವ್ರ, ಭಯಾನಕ ಹಾಗೂ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ರೂಪ. ಕಾಲರಾತ್ರಿ ದೇವಿ ನವರಾತ್ರಿ 7ನೇ ಅವತಾರ. ಅವರು ಕಾಳದೇವಿಯ ರೂಪ. ಭಕ್ತರ ರಕ್ಷಣೆಗೆ ತಮ್ಮ ಭಯಾನಕ ರೂಪ ತಾಳುತ್ತಾರೆ. ಕಪ್ಪು ಬಣ್ಣದ ಶರೀರ, ಉದ್ದವಾದ ಕೂದಲು, ತೆಳ್ಳಗಿನ ನಾಲಿಗೆ, ತೀಕ್ಷ್ಣ ಕಣ್ಣುಗಳು. ಇವರ ದರ್ಶನವೇ ದುಷ್ಟರ ಹೃದಯದಲ್ಲಿ ಭಯ ಉಂಟು ಮಾಡುತ್ತದೆ. ಆದರೆ ಭಕ್ತರಿಗೆ ಅವರು ಅತ್ಯಂತ ಮಂಗಳಕರರು. ಇದರಿಂದಲೇ ಇವರನ್ನು ಶುಭಕರಿ ಎಂದು ಕರೆಯುತ್ತಾರೆ. ಅವರಿಗೆ 4 ಕೈಗಳು, ಒಂದು ಕೈಯಲ್ಲಿ ತ್ರಿಶೂಲ, ದುಷ್ಟಶಕ್ತಿಗಳನ್ನು ನಾಶ ಮಾಡಲು, ಇನ್ನೊಂದು ಕೈಯಲ್ಲಿ ಕತ್ತಿ, ಜ್ಞಾನ ಮತ್ತು ಶಕ್ತಿಯ ಸಂಕೇತ, ಮತ್ತೊಂದು ಕೈಯಲ್ಲಿ ವರಮುದ್ರೆ, ಭಕ್ತರಿಗೆ ವರ ನೀಡಲು, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ, ಭಯವನ್ನು ಹೋಗಲಾಡಿಸಲು. ಅವರ ವಾಹನ ಕತ್ತೆ. ಇದು ಶ್ರಮ ಮತ್ತು ಶಾಂತಿ ಮತ್ತು ಸೇವೆಯನ್ನು ಸೂಚಿಸುತ್ತದೆ. ಈ ಕಾಲರಾತ್ರಿ ತಾಯಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿದರೆ ಶ್ರೇಷ್ಠ ಹಾಗೂ ಬೆಲ್ಲದ ನೈವೇದ್ಯ ಪ್ರಸಾದವಾಗಿ ಅರ್ಪಿಸಬಹುದು. ಈ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸಬಹುದು. ಓಂ ದೇವಿ ಕಾಲರಾತ್ರಿ ನಮಃ. ಪುರಾಣಗಳಲ್ಲಿ ಒಂದು ಕಥೆ ಇದೆ. ರಕ್ತಬೀಜಾಸುರ ಎಂಬ ರಾಕ್ಷಸನು ಎಲ್ಲೆಡೆ ಕಾಟ ಕೊಡುತ್ತಿದ್ದನು. ಅವನ ರಕ್ತ ಭೂಮಿಗೆ ಬಿದ್ದ ತಕ್ಷಣ ಇನ್ನೊಂದು ರಕ್ತ ಬೀಜ ಹುಟ್ಟುತ್ತಿತ್ತು. ಇದನ್ನು ಕಂಡು ಎಲ್ಲಾ ದೇವತೆಗಳು ಭಯಪಟ್ಟರು ಮತ್ತು ದೇವಿ ಮಹಾಶಕ್ತಿಯನ್ನು ಪ್ರಾರ್ಥಿಸುತ್ತಿದ್ದರು. ಅವರು ಕಾಲರಾತ್ರಿಯಾಗಿ ಪ್ರತ್ಯಕ್ಷಳಾದಳು. ರಕ್ತ ಬೀಜನನ್ನು ಯುದ್ಧದಲ್ಲಿ ಸೋಲಿಸುವಾಗ ಅವನ ರಕ್ತ ಭೂಮಿಗೆ ಬೀಳದಂತೆ ತಾವು ಕುಡಿದು ಬಿಟ್ಟರು. ಇದರಿಂದ ಅವನು ಸಂಪೂರ್ಣವಾಗಿ ನಾಶವಾಯಿತು. ಈ ಕಥೆಯ ಸಾರಾಂಶವಾಗಿದೆ. ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಚಿಂತನೆಗಳು, ಕೋಪ, ಅಹಂಕಾರ ಇವುಗಳನ್ನು ನಾಶ ಮಾಡುವ ಶಾಂತಿ ಮತ್ತು ಧೈರ್ಯವನ್ನು ಗಳಿಸಬೇಕು. ಇಂದು ಧರಿಸಬೇಕಾದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣವು ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಹಿಳೆಯರು ಕಿತ್ತಳೆ ಬಣ್ಣದ ಸೀರೆ ಧರಿಸಿ ಪೂಜೆ ಮಾಡುವುದು ಶ್ರೇಷ್ಠ. ಕಾಲರಾತ್ರಿ ದೇವಿಯನ್ನು ಆರಾಧಿಸಿದರೆ ಜೀವನದಲ್ಲಿರುವ ಭಯಗಳು ಹೋಗುತ್ತವೆ, ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ, ಧೈರ್ಯ, ಶಕ್ತಿ ಮತ್ತು ಜ್ಞಾನ ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಆಧ್ಯಾತ್ಮಿಕ ಪ್ರಗತಿ ಸಹಾಯವಾಗುತ್ತದೆ. ಇದು ನವರಾತ್ರಿ 7ನೇ ದಿನದ ಮಹತ್ವದ ಕಥೆ ಮತ್ತು ಪೂಜಾ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನದ ಬಗ್ಗೆ ತಿಳಿಯಲು ನಮ್ಮೊಂದಿಗೆ ಇರಿ. ಧನ್ಯವಾದಗಳು.